ವಿಶೇಷತೆ ಏನೆಂದರೆ ನಾಳದಿಂದ 5, 6, 7 ವಿಶೇಷವಾಗಿ ಅನ್ನದಾನ ಪ್ರತಿನಿತ್ಯ ಎಡೆಬಿಡದೆ 24 ಗಂಟೆಯೂ ಅನ್ನದಾನದ ಕಾರ್ಯಕ್ರಮ. ಅದು ತೊಂಡಚ್ಚ. ಇದೀಗ ನಮ್ಮ ಮೇನಾಳದಲ್ಲಿ ಭಗವಾನ್ ದೈವಕಟ್ಟು ಮಹೋತ್ಸವಕ್ಕೆ ಎಲ್ಲ ಅಣಿಯಾಗಿ ನಾವು ತಯಾರಾಗಿದ್ದೇವೆ. ಇದು ನಮ್ಮ ಈ ಸ್ಥಳದ ವಿಷಯವಾಗಿ ನಾವು ಮಾತಾಡೋದಿದ್ದರೆ, ಇದು ಸ್ಥಳ ಯಾವ ಸಮಯದಲ್ಲಿ ಇಲ್ಲಿ ಸ್ಥಾಪನೆ ಆಗಿದೆ, ಈ ಕ್ಷೇತ್ರದಲ್ಲಿ ಎಂಬುದು ನಮಗೆ ಸರಿಯಾದ ಅರಿವು ಯಾರಿಗೂ ಇಲ್ಲ. ಆದರೂ ಕೆಲವೊಂದು 250-300 ವರ್ಷಕ್ಕಿಂತ ಮೊದಲೇ ಅದು ಇಲ್ಲಿ ಒಂದು ಸ್ಥಾಪನೆ ಆಗಿರಬೇಕೆಂಬುದು ನಮ್ಮ ನಂಬಿಕೆ. ಯಾಕೆಂತ ಹೇಳಿದರೆ, ನಮ್ಮ ಈ ಭೂಮಿ ಬಲ್ಲಾಕರ ಕಾಲದಿಂದ ನಮ್ಮ ಬಂಟ ಸಮಾಜದ ಕೈಗೆ ಬಂದಿರ್ತದೆ. ಆದ ಕಾರಣ ನಮಗೆ ನಮ್ಮ ಕಾಲದಲ್ಲಿ ಆಯಿತು ಅಥವಾ ಬಳ್ಳಾಲರ ಕಾಲದಲ್ಲಿಯೂ ಅದು ಇದಾಗಿದೆ ಎಂಬುದು ನಮಗೆ ಬಹಳ ಕ್ಲಿಯರಾಗಿ ನಮಗೆ ಹೇಳಲಿಕ್ಕೆ ನಮಗೆ ಯಾವುದು ಇದು ಸೂಚನೆಗಳ ಸಂಕೇತ ಯಾವುದು ಸಿಕ್ಕುವುದಿಲ್ಲ. ಆದರೂ ಈಗ ನಮಗೆ ಗೊತ್ತಿದ್ದ ಕಾರಣ ಅಲ್ಲಿ ಪ್ರತಿ ವರ್ಷ ಅಲ್ಲಿ ನಡೆಯುವಂಥ ಪರ್ವಕಾಲದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಮತ್ತು ಮರೋಟು ಮತ್ತು ಮರುದಿವಸ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಮತ್ತು ಈಗ ನಾನು ನನ್ನ ವಿಷಯವನ್ನು ಹೇಳಿದರೆ, ಒಂದು 42 ವರ್ಷಗಳಿಂದ ಅಲ್ಲಿಯ ಒಂದು ಮೇಲ್ವಿಚಾರಣೆಯನ್ನು ನಾನು ನೋಡಿಕೊಂಡಿದ್ದೇನೆ. ಅದು ಸಾಂಗವಾಗಿ ನಡೀತಿತ್ತು. ಮತ್ತು 1995ರಲ್ಲಿ ಮಾರ್ಚ್ 27ರಂದು ನಾವು ಅದನ್ನು ಪುನಃ ನವೀಕರಿಸಿ ಒಂದು ಬ್ರಹ್ಮಕಲಶದಾಗೆ ನಾವು ಮಾಡಿದ್ದೇವೆ. ಅದರ ನಂತರ ಅಲ್ಲಿ ಸ್ಥಾಪನೆ ಆಗುವಂಥ ಸಮಯದಲ್ಲಿ ಅಲ್ಲಿ ದರ್ಶನಕಾರರು ಹೇಳಿದರು, ಏಕೆಂತ ಹೇಳಿದರೆ ನಮಗೆ ಇಲ್ಲಿ ಒಂದು ಉತ್ಸವವನ್ನು ನೀವು ಕೊಡಬೇಕು. ಅಂದರೆ ಅವರ ಮಾತಲ್ಲಿ ಹೇಳಿದ್ರು, ನಮಗೆ ಒಂದು ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಬೇಕು ಎಂಬುದನ್ನು ಕೇಳಿಕೊಂಡ್ರು. ಆಗ ನಾವು ಅದಕ್ಕೆ ಯಾವುದರಲ್ಲಿಯೂ ಬೇರೆ ನಮ್ಮ ಸ್ಥಳಗಳು ಕೂಡ ಅಜೀರ್ಣಾವಸ್ಥೆಯಲ್ಲಿದ್ದು ನಾವು ಅದನ್ನು ಯಾವುದೇ ರೀತಿಯಲ್ಲಿಯೂ ಕೈಗೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲಾಗಿತ್ತು. ಆಗ ನಾವು ಹೇಳಿದೆವು, ಈಗ ಪರ್ವಕಾಲದಲ್ಲಿ ಬೇಕಾದಂಥ ಇದನ್ನೆಲ್ಲ ಆಚರಣೆಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದ ಕಾರಣ ನಮಗೆ ಸ್ವಲ್ಪ ಸಮಯಾವಕಾಶ ಬೇಕು. ನಮ್ಮ ಇತರ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಆದ ಮೇಲೆ ನಾವು ಅದರ ಮೇಲೆ ಚಿಂತನೆ ಮಾಡ್ತೇವೆ ಎಂಬ ಒಂದು ಮಾತನ್ನು ನಾನು ಹೇಳಿದೆ. ಅದೇ ಪ್ರಕಾರ ದೈವಗಳ ಒಂದು ಅನುಗ್ರಹದಿಂದ ನಮ್ಮ ಇತರ ಅಜೀರ್ಣಾವಸ್ಥೆಯಲ್ಲಿದ್ದಂಥ ಉಲ್ಲಾಖಲಾಗಿರ್ಬೋದು, ಧರ್ಮದೈವ ಜುಮಾದಿ ಆಗಿರ್ಬೋದು, ವಿಷ್ಣುಮೂರ್ತಿ ಆಗಿರ್ಬೋದು, ನಾಗಬನ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಉದ್ಧಾರ ಮಾಡಿ ನಮ್ಮ ಕುಟುಂಬದವರ ಇದರಿಂದ ಶ್ರಮದಿಂದ ಉದ್ಧಾರ ಮಾಡಿ ಅದಕ್ಕೆ ಬ್ರಹ್ಮಕಲಶ ಮಾಡಿ ಅದನ್ನು ಎಲ್ಲ ಕಾರ್ಯಗಳು ಆದ ಮೇಲೆ ಪುನಃ ನಮಗೆ ಇದೊಂದು ಚಿಂತನೆಗೆ ಬಂತು. ನಮ್ಮ ಕಾರ್ಯಗಳೆಲ್ಲ ಆದ ಮೇಲೆ ನಾವು ಈ ದೈವಗಟ್ಟಿನ ವಿಷಯವನ್ನು ನಾವು ಮುಂದುವರಿಸಬೇಕು ಅಂತೇಳಿ ಅದಕ್ಕೆ ಪ್ರಕಾರ ನಾವು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ನಾವು ಮುಂದುವರಿಸಿದೆವು. ಆಗ ನಾವು ಅದು ಕಂಡು ಬಂದದ್ದು ಹೇಗೆ ಅಂತ ಹೇಳಿದರೆ, ನಾವು ಅದು ಕುಟುಂಬದವರೇ ಅದನ್ನು ಎಲ್ಲರೂ ಕೂಡಿ ಮಾಡಬೇಕು. ಹೊರಗಿಂದ ಅದು ಮಾಡುವಂಥ ಒಂದು ವಿಷಯದಲ್ಲಿ ಅದು ಸ್ವಲ್ಪ ತೊಡಕುಂಟು ಇದೆ, ಅದರಲ್ಲಿ ನೀವೇ ಅದನ್ನು ಮಾಡಬೇಕೆಂಬುದು ಸೂಚನೆ ಬಂತು. ಮತ್ತು ಅದೇ ಪ್ರಕಾರ ನಾವು ಈ ದೇವೇಗಟ್ಟು ಮಹೋತ್ಸವವನ್ನು ನಾವು ಆಚರಿಸಬೇಕಿದ್ರೆ ಪ್ರತಿಯೊಂದು ವಿಷಯದಲ್ಲಿ ನಾವು ಕುತ್ತಿಕೋಳು ತಂಬರಾಟಿ ಅವರ ಕ್ಷೇತ್ರದವರ ಆಣತಿ ಪ್ರಕಾರ, ಅಂದರೆ ಅವರ ಮಾರ್ಗದರ್ಶನ ಪ್ರಕಾರ ನಾವು ನಡಿಬೇಕು. ನಮಗೆ ಯಾವುದು ನಮ್ಮ ಖುಷಿಯಲ್ಲಿ ನಾವು ನಡೀಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನಾವೊಂದು ಅದಕ್ಕೆ ಒಂದು ದಿವಸವನ್ನು ನಮಗೆ ನಿಗದಿ ಮಾಡಬೇಕು ಅಂತೇಳಿ ನಾವು ಕುಟುಂಬಸ್ಥರೆಲ್ಲ ಹೋಗಿ ಕುತ್ತಿಕೋಲು ತಂಬರಾಟಿ ಕ್ಷೇತ್ರದಲ್ಲಿ ನಾವು ಒಂದು ಮನವಿ ಪತ್ರವನ್ನು ನಾವೊಂದು ಕೊಟ್ಟೆವು. ಆಗ ಅವರು ನಮಗೆ 1 ವರ್ಷ ಅಥವಾ 2 ವರ್ಷದ ಸಮಯದಲ್ಲಿ ನಿಮಗೆ ಸಮಯವನ್ನು ನಿಗದಿಪಡಿಸಿ ನಾವು ಸೂಚಿಸ್ತೇವೆ ಮತ್ತು ನಮ್ಮ ಮಾರ್ಗದರ್ಶನದ ಪ್ರಕಾರ ನಡಿಬೇಕು ಅಂತೇಳಿ ಹೇಳಿದರು. ಹಾಗೆ ನಾವು ಇಲ್ಲಿ ಬಂದು ಬೇಕಾದ ವ್ಯವಸ್ಥೆಗಳನ್ನು ಮಾಡುವಂಥ ಚಿಂತನೆಗೆ ನಾವು ತೊಡಗಿದೆವು. ಅದೇ ರೀತಿ ಅದಕ್ಕೆ ನಮಗೆ ಕೆಲವು ಅಡಚಣೆಗಳು ಕೂಡ ನಮಗೆ ಬಂತು. ಆದ ಕಾರಣ ಅದನ್ನು ಮಾಡುವಂಥ ಸಮಯ ಸ್ವಲ್ಪ ಮುಂದುವರಿಸಿ ಹೋಯಿತು. ನಮ್ಮ ಕುಟುಂಬದಲ್ಲಿ 2 ಅಕಾಲಿಕ ಮರಣ ಸಂಭವಿಸಿ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಮಗೆ ಸ್ವಲ್ಪ ಮಾನಸಿಕವಾಗಿ ಒಂದು 6 ತಿಂಗಳ ಒಳಗೆಲ್ಲ ಇದಾಯಿತು. ಆದ ಕಾರಣ ನಮಗೆ ಸ್ವಲ್ಪ ತೊಡಕಾಯಿತು. ಅದರ ಎಡೆಯಲ್ಲಿ ನಾವು ಅಲ್ಲಿ
ಕಟ್ಟು ಮಾಡುವಂಥ ಕೆಲಸಕ್ಕೆ ನಾವು ತೊಡಗಿದೆವು. ಅದಕ್ಕೆ ಮಾಡ್ತಿದ್ದೆವು. ಮತ್ತು ಮಳೆಗಾಲದಲ್ಲಿ ಅದನ್ನು ನಿಲ್ಲಿಸಿ ಮತ್ತೆ ಮುಂದುವರಿಸುವುದು ಅಂತ ನಾವು ಇದು ಮಾಡುವಾಗ ಮತ್ತೊಬ್ಬ ಒಂದು ವ್ಯಕ್ತಿಯು ಕೂಡ ನಮ್ಮ ದುರ್ಮರಣ ಆದ ಕಾರಣ ನಮಗೆ ಸ್ವಲ್ಪ ಸಮಯಾವಕಾಶ ಬೇಕಾಯಿತು. ಅದೇ ರೀತಿ ನಮ್ಮ ಕುಟುಂಬದವರಿಂದ ನಡಿಬೇಕಂತ ಕೂಡಲೇ ನಾವೆಲ್ಲ ಸಹ ನಮ್ಮ ಶಕ್ತಿಯಾನುಸಾರ ನಾವು ಇಷ್ಟು ವಾಲಂಟಿಯರಾಗಿ ಇಷ್ಟಿಷ್ಟು ಹಣ ಕೊಡಬೇಕೆಂಬುದನ್ನು ನಾವು ಕುಟುಂಬದವರಲ್ಲಿ ಕೇಳಿಕೊಂಡಾಗ ಅವತ್ತು ಬಹಳ ಉದಾರದಿಂದ ಅವರು 50,000, 1,00,000 ಹೀಗೆಲ್ಲ ಅವರ ಇದರಿಂದ ಅವರು ಹೇಳಿದರು. ಅದೇ ಪ್ರಕಾರ ಅದನ್ನು ನಾವು ಬ್ಯಾಂಕ್ನಲ್ಲಿ ಹಾಕಿದೆವು. ಅದೇ ಹಣ ಸಾಕಾಗುವುದಿಲ್ಲ, ಸಾಧಾರಣ ಒಂದು 30-35 ಲಕ್ಷ ಮಿನಿಮಮ್ ಆದರೂ ಬೇಕೆಂಬ ಉದ್ದೇಶ ಇದಾಯಿತು. ಆದ ಕಾರಣ ಪುನಃ ಅದನ್ನು ಜಾಸ್ತಿ ಮಾಡಿ ಕೆಲವರು 50 ಹೇಳಿದರು, 1 ಲಕ್ಷ ಮಾಡಿದರು, 1 ಲಕ್ಷ ಹೇಳಿದರು, 2 ಲಕ್ಷ ಮಾಡಿ ಇಂತೂ ಸಾಧಾರಣ ಒಂದು 20-22 ಲಕ್ಷದಷ್ಟು ನಮ್ಮ ಕುಟುಂಬದವರಿಂದ ನಾವು ಕಲೆಕ್ಷನ್ ಮಾಡಿದ್ದೇವೆ. ಆದರೆ ಸಾಕಾಗುವುದಿಲ್ಲ. ಆದರೆ ನಮಗೆ ಒಂದು ಸಹಾಯದ ಪ್ರಕಾರ ನಮಗೆ ಪೂರ ಮಹನೀಯರುಗಳಿಂದ ಬರುವಂಥ ಒಂದು ಆಶ್ವಾಸನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಬರ್ಬೋದು, ಅದು ದೈವದ ಇಚ್ಛೆ, ಹೇಗೆ ಬರ್ತದೆ ನಮಗೆ ಹೇಳಲಿಕ್ಕೆ ಆಗುತ್ತದೆ. ಆದರೂ ಅದನ್ನು ಮಾಡುವಂಥ ಒಂದು ದೃಢ ಮನಸ್ಸಿನ ನಾವು ಮುಂದುವರಿಸಿದ್ದೇವೆ. ಈಗ ನಮಗೆ ಕುತ್ತಿಕೊಳ್ಳುವವರು ದಿವಸವನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಕುತ್ತಿಗೋಲಿನಿಂದ ಎಲ್ಲ ಅವರು ಬಂದು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅಚ್ಚಮಾರ್ಸು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಿದ್ದಾರೆ. ಅವರ ಪರವಾಗಿ ಇಲ್ಲಿ ಚಂದ್ರ ಪವಿತ್ರನ್ ಮತ್ತು ಚಂದ್ರ ಪರಿವಾರ ಕಾಣ ಇವರ ಮುತುವರ್ಜಿಯಲ್ಲಿ ಮತ್ತು ಅವರ ಒಂದು ಸಹಕಾರದಲ್ಲಿ ಅವರ ನಿರ್ದೇಶನ ಪ್ರಕಾರ ನಾವು ನಮ್ಮ ಕಾರ್ಯಗಳನ್ನು ಬಂದಿದ್ದೇವೆ. ನಮಗೆ ಈಗ ನಾವು ಫೈನಲ್ ಹಂತಕ್ಕೆ ಬಂದು ತಲುಪಿದ್ದೇವೆ. ಮತ್ತು ಅದೇ ಪ್ರಕಾರ ನಮಗೆ ಒಂದು ಈಗ ನಾವು ನಿಂತು ಮಾತಾಡಿರುವಂಥ ಸ್ಥಳ ಇದು ನಮ್ಮ ಇದಕ್ಕೆ ಇದು ಒಳಪಡಲಿಲ್ಲ. ಇದು ಕುಂಜಿ ಮನೆತನದ ಹರಿಪ್ರಕಾಶ್ ಎಂಬವರಿಗೆ ಕೂಡಿದೆ. ಅವರು ಬಹಳ ಉತ್ಸಾಹದಾಯಕವಾಗಿ ನಮಗೆ ಪ್ರೋತ್ಸಾಹಿಸಿ ಹೇಗೆ ಬೇಕಾದನ್ನು ಮಾಡಿಕೊಳ್ಳಿ ಎಂಬುದನ್ನು ಎಲ್ಲ ಸಹಕಾರ ಕೊಟ್ಟು ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ನಾವು ಅವರನ್ನು ಮನಪೂರ್ವಕ ನಾವು ನೆನೆಸಿಕೊಳ್ಬೇಕಾಗ್ತದೆ. ಮತ್ತು ಸ್ವಯಂ ಸೇವಕರು ಯಾವ ರೀತಿಯಲ್ಲಿ ಕೆಲಸ ಮಾಡಿದರೆ ಅದನ್ನು ನಮಗೆ ವ್ಯವಸ್ಥಿತವಾದ ಬಂದೇ ನೋಡಬೇಕು. ನಾವು ನೆನೆಸಿದ್ದಕ್ಕಿಂತ ಎಷ್ಟೋ ಉತ್ತಮ ಇದರಲ್ಲಿ ಸಹಕಾರ ಕೊಟ್ಟು ಅದನ್ನು ಮಾಡಿಕೊಟ್ಟಿದ್ದಾರೆ. ಈ ವಾತಾವರಣವೇ ನಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯನ್ನು ಈಗ ಅದು ಪಡ್ಕೊಂಡಿದೆ. ಮತ್ತೊಂದು ಬಹಳ ಇದೆ ಅಂತ ಹೇಳಿದರೆ, ನಮಗೆ ದೈವದ ಪ್ರತಿಯೊಂದು ಅನುಕೂಲವು ನಾವು ಪಡ್ಕೊಂಡಿದೆ. ಪ್ರತಿಯೊಂದು ದಿವಸದ ಖರ್ಚಿನ ಬಾಬತ್ತು, ಅಂದರೆ ಊಟ ಕೊಡುವಂಥದ್ದು, ಕಾಫಿ ಕೊಡುವಂಥ ಮತ್ತು ಅವರನ್ನು ಸತ್ಕರಿಸುವಂಥ ಕಾರ್ಯಗಳನ್ನು ಎಲ್ಲ ಸ್ಪಾನ್ಸರ್ಶಿಪ್ಪಿಂದ ಆದ ಕಾರಣ ನನಗೆ ಏನೂ ದೊಡ್ಡ ಅಂದರೆ ಕಿಂಚಿತ್ತಾಗಿ ನಮಗೆ ನಮ್ಮ ಕಮಿಟಿಯಿಂದ ಸ್ವಲ್ಪ ಹಣ ಆಗಿದೆ. ಅದು ದೊಡ್ಡ ನಮಗೆ ಒಂದು ಪ್ರೋತ್ಸಾಹ. ನಾನು ಅವರ ಆ ಸಹಕಾರವನ್ನು ನಾವು ನಮ್ಮ ಕುಟುಂಬದವರು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಎಲ್ಲ ನಾವು ಅದನ್ನು ಬಹಳ ನೆನೆಸಿಕೊಳ್ಳುತ್ತೇವೆ ಮತ್ತು ಅವರಿಗೆ ಸಜ್ಜರಾಗಿದ್ದೇವೆ. ಮತ್ತು ಹೇಳದಿದ್ದರೆ ಈಗ 5ನೇ ತಾರೀಕಿಗೆ ನಾವು ಹಸಿರು ಕಾಣಿಕೆಯ ಮುಖಾಂತರ ನಾವು ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದೇವೆ. ಅವತ್ತು ಬೆಳಿಗ್ಗೆ ಅದು ಅವರ ಕುತ್ತಿಕೊಳ್ಳವರ ನಿರ್ದೇಶನ ಪ್ರಕಾರ ನಮ್ಮ ಕುಟುಂಬದವರಲ್ಲಿ ಸಾಂಕೇತಿಕ ನಮ್ಮ ತರವಣ ಮನೆಯಿಂದ ತಂದು ಇಲ್ಲಿ ಅದಕ್ಕೆಲ್ಲ ಕ್ರಮ ಉಂಟು. ಆ ಕ್ರಮ ಪ್ರಕಾರ ಅದನ್ನು ಕಲವರಂ ತುಂಬಿಸು ಅಂತ ಹೇಳ್ತಾರೆ, ಅದನ್ನು ನಾವು ಮಾಡಲಿಕ್ಕಿದ್ದೇವೆ. ಅದರ ನಂತರ ಹಸಿರು ಕಾಣಿಕೆಯನ್ನು ಊರವರ ಕೊಡುಗೆಯನ್ನು ಎಲ್ಲ ನೆನೆಸಿಕೊಂಡು ಒಂದು ಚೆನ್ನಕೇಶವ ದೇವಸ್ಥಾನದ ವಠಾರದಿಂದ ಮತ್ತೊಂದು ಅಜ್ಜಾವರ ಮಹಿಷಮರ್ದಿನಿಯ ವಠಾರದಿಂದ ನಾವು ಆ ಹಸಿರು ಕಾಣಿಕೆ ಮೆರವಣಿಗೆಯನ್ನು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮುಂದುವರಿಸಿದ್ದೇವೆ. ಅದೇ ರೀತಿ 5ನೇ ತಾರೀಕಿಗೆ ಅದರ ನಂತರ ಕೈವಿದಿದೆ, ದೈವಗಳ ಕೂಡಿಕೆ ಇದೆ. ಮರುದಿವಸ ಅದರ ತೊಡಂಗಲ್ ಅಂತ ಹೇಳ್ತೇವೆ, ಅದರ ಒಂದು ಪ್ರಾಥಮಿಕ ನರ್ತನದ ಪ್ರಾಥಮಿಕ ಹಂತವನ್ನು ನಡೆಸಿದ್ದೇವೆ. ಮತ್ತು 7ನೇ ತಾರೀಕಿಗೆ ಅದರ ಇಡೀ ನರ್ತನ ಸೇವೆ
ನಡೀಲಿಕ್ಕಿದೆ. ಅದೇ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಸ್ವಲ್ಪ ವಾಹನ ವನ್ನು ಎಲ್ಲೆಲ್ಲಿ ನಾವು ನಿಲುಗಡೆ ಮಾಡಬೇಕೆಂಬುದನ್ನು ಕೂಡ ನಿರ್ಧರಿಸಿಕೊಂಡು ಅದನ್ನು ಕೂಡ ಕಾರ್ಯಗತಗೊಳಿಸ್ತಾ ಇದ್ದೇವೆ. ಮತ್ತು ಯಾವ ರೀತಿಯ ಆಹಾರ ಇದನ್ನು ನಿರಂತರವಾಗಿ ಅನ್ನ ಸಂತರ್ಪಣೆಯನ್ನು ಮಾಡಬೇಕೆಂಬುದನ್ನು ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡಿದ್ದೇವೆ. ಅಡಿಗೆಯವರನ್ನು ನಿರ್ಧರಿಸಿದ್ದೇವೆ. ಎಲ್ಲ ಕಾರ್ಯಗಳು ಮಾಡಿದ್ದೇವೆ. ಅದು ಎಲ್ಲರ ಸಹಕಾರದಿಂದ ಮತ್ತು ಆ ದೈವದ ಒಂದು ಆಶೀರ್ವಾದದಿಂದ ನಡೀತದೆ. ಅದು ಸಾಂಗವಾಗಿ ನೆರವೇರಲಿ. ಮತ್ತು ಊರವರ ಸಹಕಾರ ನಾವು ನೆನೆಸೋಕ್ಕಿಂತ ಎಷ್ಟೋ ಜಾಸ್ತಿಯಲ್ಲಿದೆ. ಅದು ಇನ್ನೂ ಕೂಡ ಪ್ರೋತ್ಸಾಹದಾಯಕವಾಗಿ ನಮಗೆ ಆಗಲಿ. ಮತ್ತು ಎಲ್ಲ ಭಕ್ತ ವೃಂದದವರು ಬಂದು ಇಲ್ಲಿ ಒಂದು ಅನ್ನದಾನವನ್ನು ನಾವು ಬಹಳ ಸೌಜನ್ಯವಾಗಿ ನಾವು ಕೊಡಲಿಕ್ಕೆ ನಾವು ಏರ್ಪಾಡು ಮಾಡಿದ್ದೇವೆ. ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮಗೆಲ್ಲ ಅದನ್ನು ಕ್ಷಮಿಸಬೇಕು. ಆಹಾರವನ್ನು ಸ್ವೀಕರಿಸಿ ದೈವದ ಒಂದು ಸಂತೃಪ್ತಿಗೆ ಪಾತ್ರರಾಗಿ ನಮಗೆ ಅವರು ಹರಸಿ ಪ್ರಸಾದವನ್ನು ಸ್ವೀಕರಿಸಿ ನಮಗೆಲ್ಲ ಆಶೀರ್ವದಿಸಬೇಕು ಅಂತೇಳಿ ನಿಮ್ಮ ಬರುವಿಕೆಯನ್ನು ನಾವು ಕಾಯ್ತಾ ನಮ್ಮ ಕುಟುಂಬಸ್ಥರನ್ನು ಇಟ್ಟಿದ್ದೇವೆ. ಕಾರ್ಯಕ್ರಮದ ಸಂಚಾಲಕರಾದ ಶ್ರೀಯುತರಾದ ಸುಬೋಧ್ ಶೆಟ್ಟಿ ಇವರಿದ್ದಾರೆ. ಇವರಲ್ಲಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಹಲವಾರು ಮಂದಿ ಸಮಾಜಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿನಿತ್ಯ ಓಡಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಎಲ್ಲ ದೈನಂದಿನ ಕೆಲಸ ಚಟುವಟಿಕೆಗಳನ್ನು ಬಿಟ್ಟು ಇಲ್ಲೇ ಅವಿರತವಾಗಿ ಕೆಲಸವನ್ನು ಮಾಡ್ತಾ ಇದ್ದಂತೆ ಈ ಕ್ಷಣದಲ್ಲಿ ಅವರ ಮಾತುಗಳನ್ನು ಅವರಲ್ಲೇ ಕೇಳಿ. ಈ ದೈವಕಟ್ಟು ಮಹೋತ್ಸವ ಇಲ್ಲಿ ನಡೀತಿರುವಂಥದ್ದು ಅದು ನಮ್ಮ ಜೀವಿತ ಕಾಲದಲ್ಲಿ ಆಗ್ತಾ ಇರುವಂಥದ್ದು ನಮಗೆ ಬಹಳ ಸಂತೋಷದ ವಿಷಯ. ಯಾಕಂತ ಹೇಳಿದರೆ ಹಲವಾರು ವರ್ಷಗಳ ಹಿಂದೆ, ಯಾವಾಗಲೂ ಒಂದು 100-120 ವರ್ಷದ ಹಿಂದೆ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿರುವಂಥ ಸ್ವಲ್ಪ ವಿಚಾರ. ಆದರೆ ಇದು ನಮ್ಮ ಒಂದು ಜೀವಿತದ ಅವಧಿಯಲ್ಲಿ ಪುನಃ ಒಂದು ಇಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ಬಹಳ ಸಂತೋಷದ ವಿಷಯ. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿಕೊಂಡು ಇದರಲ್ಲಿ ಒಂದು ಈ ಕಾರ್ಯಕ್ಕೆ ಧುಮುಕಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರ ಪ್ರೋತ್ಸಾಹ ಕೂಡ ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆ ಇದರಲ್ಲಿ ಆಗ್ತಿರುವಂಥದ್ದು ನಮಗೆ ಭಾರಿ ಇದು ದೈವಾನುಗ್ರಹ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಇದು ದೈವದ ಬಲದಿಂದ ಇಂಥ ಕಾರ್ಯಕ್ರಮ ಆಗ್ತಾ ಇದೆ ಅಥವಾ ಹೊರತು ಬೇರೆ ಯಾವುದು ವೈಯಕ್ತಿಕ ವರ್ಚಸ್ಸಲ್ಲ. ನಮ್ಮ ನಾವೆಲ್ಲ ದೈವದ ಒಂದು ಅನುಗ್ರಹ ಇಲ್ಲದೆ ಯಾವುದೇ ಕಾರ್ಯಕ್ಕೆ ಕೂಡ ಧುಮುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಅಂತ ಹೇಳ್ಬೋದು. ದಿನದಿಂದ ದಿನಕ್ಕೆ ಒಂದೊಂದು ಕಾರ್ಯಕರ್ತರ ದಂಡು ಇಲ್ಲಿಗೆ ಬರ್ತಾ ಇರುವಂಥದ್ದು ನೋಡಿದರೆ 150, 200, 300 ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಇಲ್ಲಿ ಸೇರ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದನ್ನು ಅವರಿಗೆ ಏನು ಮಾಡಬೇಕು ಅಂತ ಹೇಳಲಿಕ್ಕೆ ನಾವು ಸ್ವಲ್ಪ ತಡಬಡಿಸ್ತಿದ್ದೇವೆ. ಆ ರೀತಿಯಲ್ಲಿ ನಮಗೆ ಅದುವೇ ಒಂದು ಸುಧಾರಣೆ ಮಾಡೋದು ಈಗ ಇಲ್ಲಿ ಸ್ವಲ್ಪ ನಮಗೆ ತಲೆನೋವಾಗಿ ಆಗಿದೆ. ಹೇಳಿದರೆ ಜನರನ್ನು ಅಷ್ಟು ಉಮೇದಲ್ಲಿ ಬರುವಾಗ ಅವರಿಗೆ ಯಾವ ಕೆಲಸವನ್ನು ಕೊಡಬೇಕು, ಏನು ಮಾಡಿಸಬೇಕು ಅಂತ ಹೇಳುವಂಥದ್ದು. ಆದರೆ ಒಳ್ಳೆ ರೀತಿಯಲ್ಲಿ ನಾವು ಬಹಳಷ್ಟು ಶ್ರಮಪಟ್ಟು ಇಲ್ಲಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಆಗ್ತಾ ಇದೆ. ಹಾಗೆ ಬಹಳಷ್ಟು ಒಂದು 2 ದಿವಸದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 30,000ದಿಂದ ಮೇಲ್ಪಟ್ಟು 30-40 ಸಾವಿರದಷ್ಟು ಸಂಖ್ಯೆಯ ಜನ ಕೂಡ ಇಲ್ಲಿ ಬರುವಂಥ ಸಾಧ್ಯತೆ ಇರ್ಬೋದು. ಒಂದೇ ಹೊತ್ತಿಗೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ. ಅದಕ್ಕೆ ಬೇಕಾದ ನಾವು ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಒಂದು ಕಡೆಯಿಂದ ಅಲ್ಲಿ ಮಹೋತ್ಸವ ನಡೆಯುವಂಥ ಜಾಗದಲ್ಲಿ, ದೈವಸ್ಥಾನದ ಜಾಗದಲ್ಲಿ ಕೂಡ ಬಹಳಷ್ಟು ವಿಸ್ತಾರವಾದ ಅಲ್ಲಿ ಮಣ್ಣನಾಗಿದ್ದು ಕೆಲಸ ಕಾರ್ಯಗಳಾಗಿದೆ. ಹಾಗೆ ಮಹೋತ್ಸವದ ಒಂದು ದೈವನರ್ತನದ ಜಾಗದಲ್ಲಿ ಕೂಡ ತೋಟವನ್ನು ಕಡಿದು ಹೇಳಿದರೆ ಅದು ಕೂಡ ಒಂದು ಫಸಲು ಬರುವಂಥ ಅಡಿಕೆ ತೋಟವನ್ನು ಕಡಿದು ಅಲ್ಲಿ ಮಣ್ಣು ಹಾಕಿ ವಿಸ್ತಾರವಾದ ಜಾಗದ ಏರ್ಪಾಡಾಗಿದೆ. ಹಾಗೆ ಅಲ್ಲಿ ಬೇಕಾದ ಅನುಕೂಲತೆಗಳನ್ನು ಕೂಡ ಮಾಡಿಕೊಂಡಾಗಿದೆ. ಹಾಗೆ ಅಲ್ಲಿ ಪಕ್ಕದ ಜಾಗದಲ್ಲಿ ಇದೀಗ ನಾವು ನಿಂತಿರುವಂಥ ಇಲ್ಲಿ ಕಾಣ್ತಿರುವಂಥ ಜಾಗದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಅದೊಂದು ರಬ್ಬರ್ ತೋಟದ ಮಧ್ಯದಲ್ಲಿ ಊಟ ಮಾಡಲಿಕ್ಕೆ ಅಂತೇಳಿ ಅವಕಾಶವನ್ನು ಕಲ್ಪಿಸಿದ್ದೇವೆ. ಹಾಗೆ ಇಲ್ಲಿಯ ನೆರೆಯ ಅಂಗಳದಲ್ಲಿ ಸಾಕಷ್ಟು ವಿಶಾಲವಾದ ಜಾಗದಲ್ಲಿ ಅಡಿಗೆಯ ವ್ಯವಸ್ಥೆ ಕೂಡ ನಡೀತಾ ಇದೆ. VIP ಗಳಿಗೆ ಪ್ರತ್ಯೇಕ ಕೌಂಟರ್ ಇದೆ. ಹಾಗೆ ಇಲ್ಲಿ ಬೇರೆ ಇತರ ಉತ್ಸವಗಳಲ್ಲಿ ಕೂಡ ನಮಗೆ ಇಷ್ಟು ಅವಕಾಶಗಳು ಇಲ್ಲ ಅಂತ ಹೇಳ್ಬೋದು. ಅಷ್ಟು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಗಳು ಇಲ್ಲಿ ಸುಮಾರು 8-10 ನಾವು ಮೈದಾನಗಳನ್ನು ನಾವು ಗುರುತಿಸಿ ಅಲ್ಲಿ ವ್ಯವಸ್ಥೆಗಳನ್ನು ಸಜ್ಜುಗೊಳಿಸುವಂಥ ವ್ಯವಸ್ಥೆ ಆಗ್ತಾ ಇದೆ. ಬೇರೆ ಬೇರೆ ಎಲ್ಲ ಕಾರ್ಯಕರ್ತರು ಕೂಡ ಸ್ವ ಇಚ್ಛೆಯಿಂದ
ಯಾರೂ ಹೇಳಬೇಕಾಗಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಅದು ಒಂದು ದೈವಾನುಗ್ರಹದಿಂದ ಈ ಕಾರ್ಯಕ್ರಮ ಈ ರೀತಿ ನಡೀತಿದೆ. ನಮಗೆ ಕೆಲವರು ನಾವು ಇವತ್ತು ಬರ್ತೇವೆ ಅಂತ ಹೇಳುವಾಗ ನಮಗೆ ಕೂಡ ಆಶ್ಚರ್ಯ ಆಗ್ತದೆ. ನಾವು ಹೇಳದೇ ಒಂದು ಪರ ಊರ ಕಾರ್ಯಕರ್ತರು ಆ ರೀತಿಯಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ನಾವು ಕೂಡ ಆ ಕಾರ್ಯದಲ್ಲಿ ಕೆಲವರ ಬೇರೆ ಕಡೆ ಇತರ ಕಡೆ ನಡೀತಿರುವಂಥ ಇಂಥ ಕಾರ್ಯಕ್ರಮಗಳಲ್ಲಿ ನಾವೇನು ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಇರಲಿಕ್ಕಿಲ್ಲ. ಆದರೆ ಅವರು ಬಂದು ನಮ್ಮಲ್ಲಿ ಈ ರೀತಿಯ ಕೆಲಸ ಮಾಡ್ತಿರುವಂಥದ್ದು ನಮಗೆ ಬಹಳ ನಮಗೆ ಅದೊಂದು ಸಂತಸದ ವಿಷಯ ಅಂತ ಹೇಳ್ಬೋದು. ಹಾಗಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಬೇಕು. ಅದಕ್ಕಾಗಿ ಎಲ್ಲ ಪರ ಊರ ಜನ ಕೂಡ ಇದಕ್ಕೆ ಎಲ್ಲರ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಹಾಗೆ ಕುತ್ತಿಕೋಲು ತಂಬುರಾಟಿ ಭಗವತಿ ಕ್ಷೇತ್ರದವರು ಈ ಕಾರ್ಯಕ್ರಮ ಅಂತ ಹೇಳಿದರೆ ಇದು ವಿಶೇಷ ವಯನಾಡು ಕುಲವನ್ ದೈವದ್ದು. ಅಂದರೆ ಅದು ನಮಗೆ ಅದು ಆ ಭಾಗದಿಂದ ಬಂದಂತಹ ಒಂದು ದೈವ. ಹಾಗಾಗಿ ಅದರ ಎಲ್ಲ ವ್ಯವಸ್ಥೆಗಳನ್ನು ಅದನ್ನು ಮಾಡುವಂಥವರು ನಿಜವಾಗಿ ಅವರು. ನಾವು ಇಲ್ಲಿ ಒಟ್ಟು ಏನು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವಂಥ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಆದರೆ ಅದರ ಆ ಕ್ರಮ ಪ್ರಕಾರವೇ ಆ ಕಾರ್ಯಕ್ರಮ ಆಗಬೇಕು. ಅದರ ಎಲ್ಲ ಏನೇನು ಆಗಬೇಕು ಅಂತ ಹೇಳುವಂಥ ವಿಷಯಗಳಲ್ಲಿ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ಪ್ರಕಾರವೇ ಅವರ ಏನೇನು ಮಾರ್ಗದರ್ಶನದ ಮುಖಾಂತರವೇ ನಾವು ಈ ಚಟುವಟಿಕೆಗಳನ್ನು ಎಲ್ಲರೂ ನಾವು ಸೇರಿಕೊಂಡು ಮಾಡ್ತಾ ಇದ್ದೇವೆ. ಅಂತ ಹೇಳಿದರೆ ನಮ್ಮದೇ ಇದರಲ್ಲಿ ಎಲ್ಲ ದೈವಗಳಿಗೆ ಕೂಡ ಅದರದ್ದೇ ಆದ ಕಟ್ಟುಪಾಡುಗಳಿದೆ, ಅದರದ್ದೇ ಆದ ಸಂಪ್ರದಾಯಗಳಿದೆ. ಆ ಸಂಪ್ರದಾಯದ ಪ್ರಕಾರವೇ ಆ ಕಾರ್ಯಕ್ರಮವನ್ನು ಆ ದೈವಗಳಿಗೆ ಆ ಒಂದು ಈ ಮಹೋತ್ಸವವನ್ನು ನಡೆಸುವಂಥ ಕಾರ್ಯಗಳು ಆಗಬೇಕಾದ ಹಿನ್ನೆಲೆಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಅದಕ್ಕೆ ಏನೇನು ಆಗಬೇಕು ಮಾಡ್ತಾ ಇದ್ದೇವೆ. ಎಲ್ಲರ ಸಹಕಾರ, ಜನರ ಸಹಕಾರ ಕೂಡ ಬೇಕು. ಎಲ್ಲ ಜನರು ಕೂಡ ಈ ಭಾಗದ ಎಲ್ಲ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಅದರ ಜೊತೆ ಎಲ್ಲರೂ ಶಾಂತಿಯುತವಾಗಿ ಒಳ್ಳೆ ರೀತಿಯಲ್ಲಿ ಯಾವುದೇ ಈ ಕಾರ್ಯಕ್ರಮಕ್ಕೆ ಲೋಪ ಬರದ ರೀತಿಯಲ್ಲಿ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಕೂಡ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೂಡ ಭಕ್ತಾದಿಗಳಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇವೆ.